ಕೊಟ್ಟಿದ್ದೀವಿ ಅಂತ ಆಂಧ್ರವರು ನಮಗಿನ ಮುಂಚಿದ್ದಾಗ ಅದನ್ನು ರೆಡಿ ಮಾಡ್ತಿದ್ದಾರೆ. ಇವತ್ತು ಡೆಲ್ಲಿಲಿ ಬೇಕಾದಷ್ಟು ಅವಕಾಶ ಇತ್ತು ಪಾಪ ನಮ್ಮ BJP ಫ್ರೆಂಡ್ಸ್ಗೆ, ಪಾಪ ಅವ್ರಿಗೆ ಯಾಕೋ ಮಾಡೋಕ್ಕಾಗಲಿಲ್ಲ ಅಂತ ನಾನು ಹೇಳಿದ್ದೇನೆ. ಆದರೆ ಈಗ ನಾವು ಅದನ್ನು ಮುಂದುವರಿಸ್ತಾ ಇದ್ದೀವಿ. ನಮ್ಮ ಕೈಯಲ್ಲಿ ಏನೇ ಅಬ್ಜೆಕ್ಷನ್ಸ್ ಬರಲಿ, ಮತ್ತೊಂದು ಏನೇ ಬರಲಿ ನಾವು ಮಾಡಬೇಕು. ಏಕೆಂದರೆ ಶ್ರಮ ಇಲ್ಲ ಅಂದರೆ ಯಾವ ಸಾಧನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಸಂಕಲ್ಪ ಮಾಡಲಿಲ್ಲ ಅಂದರೆ ಯಾವ ಸಾಧನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈಗ ಗ್ಯಾಸ್ ಸ್ಟೇಷನ್ನು 340 ಮೆಗಾವಾಟ್ ಅವತ್ತಿನ ಕಾಲದಲ್ಲಿ ನಾನು ತೀರ್ಮಾನ ಮಾಡಿದಾಗ ಈಗ ರೀಸೆಂಟಾಗಿ ನಾನೇ ನಾನು ಜಾರ್ಜು ಸಿದ್ದರಾಮಯ್ಯನವರು ಹೋಗಿ ಉದ್ಘಾಟನೆ ಮಾಡಿದೋದನ್ನು ಯಲಹಂಕದಲ್ಲಿ. ಬೇಕಾದಷ್ಟು ಜನ ಆಗ ಇಲ್ಲ ಇಲ್ಲಿ ಬೆಂಗಳೂರು ಸಿಟಿಲಿ ಮಾಡೋಕ್ಕಾಗಲ್ಲ ಅದು ಇದಂತೆಲ್ಲ ಅಬ್ಜೆಕ್ಷನ್ ಮಾಡೋದು. ನಾನೆಲ್ಲ ಲೆಕ್ಕಕ್ಕೆ ಇಡಕ್ಕೆ ಹೋಗಿಲ್ಲ. ಏನಾದ್ರು ಬೆಂಗಳೂರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಂದ್ರೆ ಈ ಗ್ಯಾಸ್ ಸ್ಟವ್ ಹಚ್ಚಂಗೆ 2 ನಿಮಿಷದಲ್ಲಿ 1 ನಿಮಿಷದಲ್ಲಿ ಬೆಂಗಳೂರಿಗೆ ಕರೆಂಟು 340 ಮೆಗಾವ್ಯಾಟ್ ಕರೆಂಟ್ ಕೊಡುವಂಥ ಅವಕಾಶ ಇವತ್ತು ನಮ್ಮ ರಾಜ್ಯದಲ್ಲಿ ಆ ಗ್ಯಾಸ್ ಸ್ಟೇಷನಿಂದ ಇವತ್ತು ಇದೆ. ಹಂಗೆ ಏನಾದ್ರು ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕಲ್ಲ. ಈಗ ವಿಶ್ವೇಶ್ವರ ನೆನೆಸ್ಕೊಳ್ತಾ ಇದ್ದೀವಿ, ಈಗ ಮಹಾರಾಜರ ಫೋಟೋ ನೀವು ತೋರಿಸ್ತಾ ಇದ್ರಿ. ಹಂಗೆ ಏನಾದ್ರು ಒಂದು ಯಾರು ಸಾಕ್ಷಿ ಗುಡ್ಡೆ ಬಿಟ್ಟು ಹೋದ್ರು ಅಂತ ನಾವ್ಯಾರು ಪರ್ಮನೆಂಟಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಾನು ಇರಲ್ಲ, ಜಾರ್ಜ್ ಇರಲ್ಲ, ನೀವು ಇರಲ್ಲ. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಒಂದು ಸಾಧನೆ ಮಾಡಿದ್ದೀವಿ, ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದೀವಿ, ಅದು ಬಹಳ ಮುಖ್ಯ. ಅದಕ್ಕೆ ಇವತ್ತು ಇಂಥ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಕಾಲದಲ್ಲಿ, ನಿಮ್ಮ ಕಾಲದಲ್ಲಿ ನೀವು ಕೂಡ ಈ ರಾಜ್ಯಕ್ಕೆ ನೀವೆಲ್ಲ ಕೂಡ ನಾನು ಬರೀ ಎಂಪ್ಲಾಯಿ KPC ಎಂಪ್ಲಾಯಿ ಅನ್ನೋ ಕೆಲಸಕ್ಕೆ ನೀವು ತಲೆಯಲ್ಲಿ ಯೋಚನೆ ಬಿಟ್ಬಿಡಿ. ನಿಮ್ಮ ಮಕ್ಕಳಿಗೂ ಆ ತಲೆಗೆ ಯೋಚನೆ, ನಮ್ಮಪ್ಪನೆಲ್ಲ KPC ಒಂದು ನೌಕರ ಅಂತಲ್ಲ. ಯು ಆರ್ ಸರ್ವಿಂಗ್ ದಿ ನೇಷನ್, ಯು ಆರ್ ಸರ್ವಿಂಗ್ ದಿ ಕಂಟ್ರಿ, ಯು ಆರ್ ಸರ್ವಿಂಗ್ ದಿ ಸ್ಟೇಟ್. ಇದು ಒಂದು ಹಗಲು ರಾತ್ರಿ ನೀವು ಕೆಲಸನ ನೀವು ಮಾಡಿಕೊಂಡು ನೀವು ಹೋಗ್ತಾ ಇದ್ದೀರಿ. ಅದರಿಂದ ಇವತ್ತು ಬೇರೆ ರಾಜ್ಯದಲ್ಲಿ ಕೂಡ ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ವ್ಯತ್ಯಾಸ ಇದೆ. ಭಾಳ ವಿಶಾಲವಾದಂಥ 250 ಇಂಜಿನಿಯರಿಂಗ್ ಕಾಲೇಜ್ ಇದೆ. ವರ್ಷಕ್ಕೆ 1 ಲಕ್ಷಕ್ಕೂ ಹೆಚ್ಚು ಜನ ಇಂಜಿನಿಯರ್ಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ KPC ಪವರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸಕ್ಕೆ ಸಿಬ್ಬಂದಿಯವ್ರಿಗೆ ಬಹುಶಃ ಬೇರೆ ಸೆಕ್ರೆಟರಿ ಸಿಬ್ಬಂದಿಕ್ಕಿಂತ ಜಾಸ್ತಿ ಸಂಬಳನ ನಾವು ಕೊಡ್ತಾ ಇದ್ದೀವಿ. ನನಗೆ ಗೊತ್ತಿದೆ, ಬೇರೆ ಕಡೆಗೂ ನಮ್ಮ ಕಡೆಗೂ ಈಗ KPTCಯಲ್ಲೆಲ್ಲ ಎಂಪ್ಲಾಯೀಸ್ಗೆ ನಮ್ಮ ಮ್ಯಾನೇಜ್ಮೆಂಟಲ್ಲಿ ಇಟ್ಕೊಂಡಿದ್ದೀವಿ, ಬೇರೆ ಎಲ್ಲೂ ಇಲ್ಲ. ನಮ್ಮ ಎಂಪ್ಲಾಯೀಸ್ ಮ್ಯಾನೇಜ್ಮೆಂಟ್ ಕೂಡ ನಮ್ಮ ಅಲ್ಲಿ ಕೂತ್ಕೊಂಡು ನಮ್ಮ ಅನೇಕ ತೀರ್ಮಾನಗಳನ್ನು ತೆಗೆದುಕೊಂಡು, ಈಗ ಜಾರ್ಜ್ ಅವ್ರ ಚೇರ್ಮನ್ ಇದ್ದಾರೆ, ಏನೇ ತೀರ್ಮಾನ ಆಗ್ಬೇಕಾದ್ರೆ ಅವರು ಕೂಡ ಭಾಗಿಯಾಗಿರ್ತಾರೆ. ಸೊ ಹಂಗೆ ಇವತ್ತು ಬೇರೆ ಎಲ್ಲೂ ಕೂಡ ಆ ವ್ಯವಸ್ಥೆ ಇಲ್ಲ. ಆವತ್ತಿನ ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಆ ಸಂದರ್ಭದಲ್ಲಿ ಇದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತೇಳಿ ನಮ್ಮ ಎಂಪ್ಲಾಯೀಸ್ ಅವ್ರಿಗೂ ಶಕ್ತಿ ಕೊಡಬೇಕು, ಅವ್ರನ್ನೂ ಮ್ಯಾನೇಜ್ಮೆಂಟಲ್ಲಿ ಭಾಗಿಯಾಗಬೇಕು ಅಂತ ತೀರ್ಮಾನ ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಯಾರಿಗಿದೆ ಅಂತ ಆಲೋಚನೆ, ಯಾರಿಗಿದೆ ಅಂತ ವಿಚಾರ, ಇದನ್ನು ತಾವು ತಿಳ್ಕೊಂಡು ಈ ಸಂದರ್ಭದಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಮುಂದಕ್ಕೆ ಅನೇಕ ವಿಚಾರಗಳನ್ನು ನಾವು ಗಮನದಲ್ಲಿಟ್ಕೊಂಡಿದ್ದೇವೆ. ಇಡೀ ದೇಶದ ಜನ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಜನ ಕರ್ನಾಟಕ ರಾಜ್ಯದಲ್ಲಿ ಬಂಡವಾಳ ಹಾಕಬೇಕು, ಇಲ್ಲಿ ಉತ್ಪಾದನೆಗಳು ಮಾಡಬೇಕು, ಏರೋಸ್ಪೇಸ್ ಇದು ಬರಬೇಕು, ಇನ್ನೂ ಹೊಸ ವಿಚಾರಗಳು ಬರಬೇಕು ಅಂತೇಳಿ ಇವತ್ತು ನಮ್ಮ ಬೆಂಗಳೂರು ಕಡೆ ನೋಡ್ತಾ ಇದ್ದಾರೆ. ಯಾಕೆ ಇವತ್ತು ಏನು 90% ಮಕ್ಕಳು ಇದ್ದಾರಲ್ಲ, ಈ ಮಕ್ಕಳು ವಿದೇಶದಲ್ಲಿ ಇವ್ರಿಗೆ 1:5 ಕೊಡಬೇಕು, ಇಲ್ಲೇ ಬೆಂಗಳೂರಲ್ಲಿ ಬಂದು ಇವ್ರ ಕೈಲಿ ಕೆಲಸ ತೆಗೆದುಕೊಂಡು ಅವ್ರಿಗಿನ್ನ ಜಾಸ್ತಿ ತಲೆ ಇದೆ. ಅಲ್ಲಿ ನೀವು ನಾಸಾಗೆ ಹೋಗಿ, ಇನ್ನೊಂದು ಕಡೆ ಹೋಗಿ, ಸಿಲಿಕಾನ್ ವ್ಯಾಲಿಗೆ ಹೋಗಿ, ಕ್ಯಾಲಿಫೋರ್ನಿಯಾಗೆ ಹೋಗಿ, ಎಲ್ಲಿಗೂ ಹೋಗಿ, ಎಲ್ಲಿ ಹೋದ್ರು ಕೂಡ ಬೆಂಗಳೂರು ಹುಡುಗರೆ ಅಲ್ಲೂ ಕೆಲಸ ಮಾಡ್ತಾ ಇರೋದು. ಅದಕ್ಕೆ ಇವತ್ತು ನೀವು ಏನೀಗ ನಮ್ಮ ಕ್ಯಾಲಿಫೋರ್ನಿಯಲ್ಲಿ 16 ಲಕ್ಷ 16 ಲಕ್ಷ ಇಂಜಿನಿಯರ್ಸ್ ಕೆಲಸ ಮಾಡ್ತಾರೆ. ಆದರೆ ಬೆಂಗಳೂರಲ್ಲಿ IT ಇಂಜಿನಿಯರ್ಸ್ ಬೆಂಗಳೂರಲ್ಲಿ ಎಷ್ಟಿದ್ದಾರೆ ಗೊತ್ತಾ? 26 ಲಕ್ಷ ಬರೀ ಬೆಂಗಳೂರಲ್ಲೇ ಇಂಜಿನಿಯರ್ಸ್ಗಳನ್ನು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 2 ಲಕ್ಷ ಫಾರಿನ್ ಪಾಸ್ಪೋರ್ಟ್ಗಳು ಬೆಂಗಳೂರಲ್ಲಿದೆ. ಅಂದರೆ ಅಷ್ಟು ವಿದ್ಯಾವಂತರು, ಬುದ್ಧಿವಂತರು ಕೂಡ ಇವತ್ತು ಇಲ್ಲಿದ್ದಾರೆ. ಆದ್ದರಿಂದ ನೀವೆಲ್ಲ ಗುಂಪಿನಲ್ಲಿ ಸೇರ್ಕೊಳ್ಳಿ, ನಿಮ್ಮ ಬದುಕು ಒಳ್ಳೆಯದಾಗಲಿ. ಸೊ ಅದರಿಂದ ಇವತ್ತು ಜಾರ್ಜ್ ಅವರು ಭಾಳ ಪ್ರಾಮಾಣಿಕತೆಯಿಂದ ಶಕ್ತಿ ಮೀರಿ ನಿಮ್ಮಲ್ಲಿ ಅನೇಕ ಕೆಲಸಗಳನ್ನು, ಅವರು ಮಂತ್ರಿ ಆದಮೇಲೆ ಅನೇಕ ಯೋಜನೆಗಳನ್ನು, ಇವತ್ತು ಕುಸುಮಂತ ಯೋಜನೆ ನಾವು ಮಾಡ್ತೀವಿ, ಅದು ನಾನು ಸ್ವರೂಪ ಫೌಂಡೇಶನ್ ಹಾಕೋದಕ್ಕೆ ಅದಕ್ಕೊಂದು ಹೊಸ ಹೆಸರು ಕುಸುಮಂತ ಕೊಟ್ಟಿದ್ದಾರೆ. ನಾನೇ 4-5 ವರ್ಷದಿಂದ ನಾನು ಮಂತ್ರಿ ಆಗಿದ್ದಾಗ ಆ ಯೋಜನೆಗೆ ಒಂದು ರೂಪ ಕೊಟ್ಟು ನಾನು ಮಾಡಿದ್ದೆ. ಇವತ್ತು ಜಾರ್ಜ್ ಅವರು ಭಾಳ ಯಶಸ್ವಿಯಾಗಿ ಕಳೆದ 3 ವರ್ಷದಿಂದ ಭಾಳ ಶ್ರಮಪಟ್ಟು ಇವತ್ತು ನಾವು ಸರ್ಕಾರದಿಂದ ಬೇಕಾದಷ್ಟು ಹಣ ಕೊಡಬೇಕಾದ್ರೆ ಬೇಕಾದಷ್ಟು ಬಾಕಿ ಇದೆ, ಆದರೂ ಕೂಡ ಮ್ಯಾನೇಜ್ಮೆಂಟ್ ಮಾಡಿ ಎಲ್ಲ ರೈತರ ಬದುಕಿಗೆ ಮತ್ತು ಎಲ್ಲರೂ ಕೂಡ ರಾಜ್ಯಕ್ಕೆ ಒಂದು ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೇ ಶ್ರಮ ಇರಲಿ, ಅವರಲ್ಲಿರುವಂಥ ಪರಿಶ್ರಮ, ಒಂದು ನಾಯಕತ್ವದ ಗುಣ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು ಅಂತೇಳಿ ಹಗಲು ರಾತ್ರಿ ಇವತ್ತು ದುಡಿತಾ ಇದ್ದಾರೆ. ನಿಮ್ಮೊಂದು ಇಲಾಖೆಗೆ
ಒಂದು ಇಂದಿನ ಇಲಾಖೆಗೆ ಒಂದು ಹೊಸ ರೂಪ ಕೊಡ್ತಾ ಇದ್ದಾರೆ. ಈಗ ನಾನು ಕೂಡ ನನ್ನ ಕಾಲದಲ್ಲಿ ಮುಂದಕ್ಕೆ ಟೂರಿಸಂ ಅವ್ರಿಗೂ ಒಂದು ಹವ್ಯಾಸ ಇದೆ. ಟೂರಿಸಂ ಬೆಳಿಬೇಕು ಅಂತೇಳಿ ಉದ್ಯೋಗ ಸೃಷ್ಟಿ ಮಾಡಬೇಕು, ಕರ್ನಾಟಕ ರಾಜ್ಯಕ್ಕೆ ಒಂದು ಹೊಸ ರೂಪ ಕೊಡಬೇಕು ಅಂತಿದೆ. ಇದನ್ನು ಕೂಡ ನಾನು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇನೆ. ಆ ಜವಾಬ್ದಾರಿ ಕೂಡ ಇವತ್ತು ನಮ್ಮ ಕಾಲದಲ್ಲಿದೆ. ಸೊ ಅದರಿಂದ ಸೇರಿ ನೀವೆಲ್ಲ ಸೇರಿ ಒಂದು ಕುಟುಂಬ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಟೀಮ್ ಕರ್ನಾಟಕ. ನೀವೇನು ಬರೀ ನೀವು ನೌಕರು, ನಾನು ಸಿಬ್ಬಂದಿ, ನೀವು ತಿಳ್ಕೊಳಕ್ಕೆ ಹೋಗ್ಬಿಡಿ. ನಾ ಮೇಲ್ಗಡೆ ಕೂತಿರ್ಬೋದು, ನೀವು ಕೇಳ್ಕೊಬೋದು. ವಿ ಆಲ್ ಆರ್ ಒನ್. ಯುನೈಟೆಡ್ ವಿ ಸ್ಟ್ಯಾಂಡ್. ಯುನೈಟೆಡ್ ವಿ ಸ್ಟ್ಯಾಂಡ್. ಒಂದಿನ ರತನ್ ಟಾಟಾ ನೋಡೋಕೆ ಹೋಗಿದ್ದೆ ನಾನು. ಎಸ್ ಎನ್ ಕೃಷ್ಣ ಅವ್ರು ಕಳಿಸಿದ್ರು ಏರ್ಪೋರ್ಟ್ ಟೈಮಲ್ಲಿ. ಅವ್ರು ಹೇಳ್ತಿದ್ರು, ಡಿಕೆ, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ವಾಕ್ ಅಲೋನ್. ಇಫ್ ಯು ವಾಂಟ್ ಟು ವಾಕ್ ಫಾರ್, ವಾಕ್ ಟುಗೆದರ್ ಅಂತ. ಸೊ ಲೆಟ್ ಅಸ್ ಆಲ್ ವಾಕ್ ಟುಗೆದರ್ ಟು ಮೇಕ್ ಕರ್ನಾಟಕ ಪ್ರೌಡ್. ಸೊ ಇವತ್ತು 25 ವರ್ಷ ಆಗಿದೆ, 57 ವರ್ಷ ಆಗಿದೆ. ಆ ಸಂಭ್ರಮದಲ್ಲಿ ಕೆಲವರು ಕಡೆ 25 ವರ್ಷ ಸೇವೆ ಮಾಡೋದಕ್ಕೆ ಅಭಿನಂದಿಸಿದ್ದೀವಿ. ಇನ್ನೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಯಾರ್ಯಾರು ದುಡಿತಾ ಇದ್ದೀರಿ, ಒಳ್ಳೆ ಬದುಕನ್ನು ಕಟ್ಕೊಳ್ಳಿ. ಈ ಸರ್ಕಾರ ನಿಮ್ಮ ಜೊತೆ ಇದೆ. ನಾನು ಯಾವಾಗಲೂ ಕೂಡ ಎಲ್ಲೋದ್ರು ಕೂಡ ನಮ್ಮ ಲೈನ್ ಮ್ಯಾನ್ಗಳು ಆಗ ಬರ್ತಾ ಇರ್ತಾರೆ, ಇಂಜಿನಿಯರ್ಗೂ ಬರ್ತಾ ಇರ್ತಾರೆ. ನಾನು ಚುನಾವಣಾ ಪ್ರಚಾರಕ್ಕೆ ಹೋದಾಗ, ಸ್ವಾಮಿ ಯಾರು ಹೆಂಗಾರು ಮಾಡ್ಕೊಳ್ಳಿ, ನಾವು ಮಾತ್ರ ಡಿಕೆ ನಿಮ್ಮ ಪಾರ್ಟಿನೇ ಸ್ವಾಮಿ, ನಿಮಗೆ ಸಹಾಯ ಮಾಡೋದು ಅಂತ ಭಾಳ ಅಭಿಮಾನದಿಂದ ಹೇಳ್ತಾ ಇರ್ತಾರೆ. ಯಾಕೆ? ನಾವು ಅಷ್ಟು ಹೃದಯ ಶ್ರೀಮಂತಿಕೆಯಿಂದ ನಮ್ಮ ನೌಕರ ಸಿಬ್ಬಂದಿಯನ್ನು ಕಾಣಿ ಅವರ ಬದುಕಿನಲ್ಲಿ ನಾವು ಕೂಡ ಪಾತ್ರರಾಗಿದ್ದೇವೆ. ಒಳ್ಳೆ ಮೆರಿಟನ್ನು ನಾವು ಗಮನಿಸಿ ನಾವು ಪ್ರೋತ್ಸಾಹವನ್ನು ಕೊಟ್ಕೊಂಡು ಹೋಗಿದ್ದೇವೆ. ಆ ಬಾಂಧವ್ಯ ನಾವು ಉಳಿಸ್ಕೊಂಡು ಹೋಗೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನನಗೆ ಜಾಸ್ತಿ ಹೊತ್ತು ಟೈಮ್ ಇಲ್ಲ. ನಾನು ಯಾರಿಗೋ 2-3 ಜನಕ್ಕೆ ಟೈಮ್ ಕೊಟ್ಬಿಟ್ಟಿದ್ದೆ, ತಾವು ಕ್ಷಮಿಸಬೇಕು. ತಮ್ಮೆಲ್ಲರೂ ಕೂಡ ಶುಭವಾಗಲಿ. ವಿಶೇಷವಾಗಿ ಮಕ್ಕಳು, ನೀವೆಲ್ಲ ಇನ್ನೂ ದೊಡ್ಡ ಒಂದು ಸಾಧನೆ ಮಾಡಬೇಕು. ನಿಮ್ಮ ತಂದೆ ತಾಯಿಗೆ ಒಂದು ಹೆಸರು ತರಬೇಕು. 4 ಡಿಗಳು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದ ಡ್ರೀಮ್. ಆಗ ನಿಮ್ಮದು ಯಶಸ್ಸು ಕಾಣ್ತದೆ. ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ 4 ಡಿ ಹೇಳಿದ್ದು ಬರೀ ಹುಡುಗರಿಗೆ, ನಿಮ್ಗಲ್ಲ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.